ನಮಸ್ತೆ ಶಿವಣ್ಣ ಸರ್. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಶಿವಣ್ಣ ಅಂತ. ಯಾವ ಊರು ಸರ್ ಇದು? ಗೌನಹಳ್ಳಿ. ಗೌನಹಳ್ಳಿ. ಇದು ವೆಸ್ಟ್ ಇದ್ದು ಅಗ್ರಿಕಲ್ಚರ್ ಪ್ರಾಡಕ್ಟ್ ಕೊಟ್ಟಿದ್ರಲ್ಲ? ಕೊಟ್ಟಿದ್ದೀನಿ ಸರ್. ಯಾವಾಗ ಕೊಟ್ಟಿದ್ದು ನೀವು? ಜನವರಿ 1. ಜನವರಿ 1. ಈಗ ಎಷ್ಟು ತಿಂಗಳಾಯ್ತು ಇಲ್ಲಿಗೆ? 8 ತಿಂಗಳು ತುಂಬ 9. ಏನ್ ಹೇಳ್ತೀರಾ ಸರ್ ರಿಸಲ್ಟ್? ರಿಸಲ್ಟ್ ಓಕೆ ಸರ್. ಎಷ್ಟು ಪರ್ಸೆಂಟೇಜ್ ಇದೆ ಹೋದ ವರ್ಷಕ್ಕೂ ಇದಕ್ಕೆ ಮುಂಚೆ? ಈ ವರ್ಷಕ್ಕೂ 80% ಇಂಪ್ರೂವ್ಮೆಂಟ್ ಆಯ್ತು ಸರ್. 80% ಇಂಪ್ರೂವ್ಮೆಂಟ್ ಆಗುತ್ತೆ. ನೋಡಿ ಡಿಯರ್ ಲೀಡರ್ಸ್, ಸರ್ ನಿಮ್ಮ ಎಜುಕೇಶನ್ ಸರ್? ನಾನು ಇಂಜಿನಿಯರಿಂಗ್ ಗ್ರಾಜುಯೇಟೆಡ್ ಬಿ ಅಂದ್ರೆ ಈ ಒಂದು ಮೇನ್ ರೋಡ್ ಏನ್ ಬರುತ್ತೆ ಬೆಂಗಳೂರು ಪುನಾ ನ್ಯಾಷನಲ್ ಹೈವೇ ಟು ಶಿರಾ ಟು ಕ್ಯಾದಿಗೆರೆ ಅಂದ್ರೆ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರು. ಇವತ್ತು ರೈತರಾಗಿ ಇಳುವರಿ ಹೆಂಗಿದೆ ಅಂದ್ರೆ ಜನವರಿ 1ನೇ ತಾರೀಕು ತೋಟ ಕೊಟ್ಟಿದ್ದು ಸ್ನೇಹಿತರೆ. ನನ್ ಝೂಮ್ ಹಾಕಕ್ಕಾಗ್ತಿಲ್ಲ, ಕೆಲವೊಂದು ನಿಮ್ಗೆ ನೀವು ನೋಡ್ತಿರ್ಬೋದು, ಅಬ್ಸರ್ವ್ ಮಾಡಬಹುದು ಹೆಂಗಿದೆ ಅಂದ್ರೆ ಅವ್ರ ಬಾಯಲ್ಲೇ ರೈತರ ಬಾಯಲ್ಲೇ ನೀವು ಕೇಳ್ತಿದ್ದೀರಾ 80%. ಹಳೆ ಮರ ಅಂತೂ ತುಂಬಾ ಚೆನ್ನಾಗಿ ಹತ್ತತ್ರ ಕೆಲವೊಂದು ಗಿಡ 4 kg ಒಣಾಡಿಕೆ ಬರೋ ಅಂತ ಲೆವೆಲ್ಗೆ ಕಟ್ಟಿದೆ. 80% ಅಂತ ಹೇಳ್ತಿದ್ದಾರೆ. ಅಂದ್ರೆ ಹೋದ ವರ್ಷ ಏನಿತ್ತು ಇಳುವರಿ ಅದಕ್ಕಿಂತ ಅವ್ರ ಶಿವಣ್ಣ ಸರ್ ಬಾಯಲ್ಲಿ ಹೇಳ್ತಿದ್ರು, ಸರ್ ನಾನು ಈ ಒಂದು ಈಲ್ಡ್ ಇದುವರೆಗೂ ನಾನು ತೋಟ ಕಟ್ಟಿದಾಗಿಂದ ಇಷ್ಟು ಈಲ್ಡ್ ಬಂದಿಲ್ಲ ಅಂತ ಹೇಳಿ. ಕೆಲವೊಂದು 8 ಗೊನೆ 9 ಗೊನೆವರೆಗೂ ಕೂಡ ಬಂದಿದೆ. ಇಲ್ಲಿ ಮಧ್ಯದಲ್ಲಿ ಇಟ್ಕೊಂಡು ನಾನು ತೆಗಿತಿದ್ದೀನಿ. ಗೊನೆ ನಿಮಗೆ ಝೂಮ್ ಹಾಕಿ ತೋರಿಸ್ತೀನಿ, ನೀವು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಈಲ್ಡ್ ಕಚ್ಚಿದೆ ಅಂತೇಳಿ. ಬಿಸಿಲಿರೋದ್ರಿಂದ ನೋಡಿ ಇದೆಲ್ಲ ಕಾಯಿನೆ ಆ ಲೆವೆಲ್ಗೆ ರಿಸಲ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಡಿಯರ್ ಲೀಡರ್ಸ್, ರೈತರುಗಳು ಪ್ರತಿಯೊಬ್ಬರು ಕೂಡ ಬಳಸಿ ಇದರ ಅನುಕೂಲನ ಎಲ್ಲರೂ ಕೂಡ ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.